ಒಳಗೆ ಅಚ್ಚುಕಟ್ಟಿಲ್ಲ, ಸ್ವಚ್ಛತೆ ಇಲ್ಲ, ಮೊಟ್ಟೆ ತಿಂದು ಆಳು ಮೂಳೆನ ತಂದು ಬಿಡ್ತಾರೆ. ಜಂಗಲ್ಲು ಪಂಗಲ್ ಎಲ್ಲ ಕತ್ತರಿಸೋರು ಸರ್. ಈಗ ಯಾರೂ ಬರ್ತಾ ಇಲ್ಲ. ಸಂಬಳದಂತೂ ಸಂಬಳ ಕೊಡ್ತಾ ಇದ್ದೀರಿ, ಕೆಲಸ ಮಾಡ್ತಾ ಇಲ್ಲ ಅವರು. ಮ್ಯಾಗಿಂದ ಬರೋದು ನೋಡಿದ್ರೆ ನಾವು ಬಟ್ಟೆ ಒಗಿಕ್ಕೆ ಅಲ್ಲಿ ಪಾತ್ರೆ ಬೆಳಗೋಕೆ ಅಲ್ಲಿ ಅಸಹ್ಯ ಆಯ್ತದೆ. ಕಾವಲಿ ಒಳಗೆ ಅಚ್ಚುಕಟ್ಟಿಲ್ಲ, ಸ್ವಚ್ಛತೆ ಇಲ್ಲ, ಮೊಟ್ಟೆ ತಿಂದು ಆಳು ಮೂಳೆನ ತಂದು ಬಿಡ್ತಾರೆ. ದೇವಸ್ಥಾನದ ಹೂವುಗಳು ಪಾವಗಳೆಲ್ಲನೇ ತುಂಬ ಗಲೀಜು. ಏನು ಮಾಡಿರಿ ಎಷ್ಟು ಹೇಳಿದ್ರು ಕೇಳಲ್ಲ. ಅವ್ರದ್ದು ಇದ್ದೇವಂತರೇ ಮಾಡ್ತಾರೆ, ನಮ್ಮಂತೆ ಮೂಡಾತ್ಮ ಮಾಡೋದ ಇದ್ದೇವಂತರೇ ಮಾಡ್ತಾರೆ. ಅದಕ್ಕೆ ಏನು ಹೇಳಕ್ಕದ್ದಪ್ಪ, ನಮ್ಗೆ ಹೇಳಿದ್ರೆ ನಮಗೆ ತಿರಿಕತ್ತಾರ ಅವರು. ನಿನ್ಗೇನಮ್ಮ ಹೋಗಮ್ಮ ಕಾವಲಿ ಬಿಡ್ತೀವಿ, ನೀ ಕೊಚ್ಕೊಯ್ತದೆ ಅಂತಾರೆ. ಅದಕ್ಕೆ ನಾವು ಇನ್ನೇನು ಹೇಳೋಕ್ಕಾಗಲ್ಲಪ್ಪ. ಮೊದಲು ಚೆನ್ನಾಗಿ ಬರ್ತಿತ್ತು, ಹಿಂಗೆಲ್ಲ ಕಡ್ಡಿ ಕಸ ಬಿಡ್ತಿರ್ಲಿಲ್ಲ. ಈಗೀಗ ತುಂಬ ಗಲೀಜು. ನೀರೆಲ್ಲ ಭಾಳ ಕೆಟ್ಟದಾಗೆ ನೀರು. ನಾಯಿ ತಂದು ಹಾಕೋದು, ಹಸಗಳು ಸೋತವ್ರೆ, ಈಗ ಕರುಗಳು ತಂದು ಹಾಕೋದು, ಹಿಂಗೆಲ್ಲ ಮಾಡ್ತಾರೆ. ತಂದು ಹಾಕ್ತಾರೆ ಕಾವಲಿ ಒಳಗೆ. ಏನು ಮಾಡ, ಅದು ಮೀನು ಇಲ್ಲ, ಮಿಡ್ಚು ಇಲ್ಲ ತಿನ್ನಕ್ಕೂ. ಅವಕ್ಕೆ ಎಲ್ಲ ನಾತ್ ಬಂದು ನೀರ ತಗೋಗಿ ಕಾವೇರಿಗೆ ಅಂತ ಬಿಡ್ತಾರೆ. ಅದೇನು ಸ್ವಚ್ಛತೆ ಇದ್ದದ ಅದು. ಮೊದಲೇ ಎಷ್ಟು ಕ್ಲೀನಾಗಿ ಮಡಗಿದ್ರು ಸರ್, ಗೊತ್ತಾಗೋ ಸರ್. ಆ ಒಳಗೂ ಕ್ಲೀನ್ ಮಾಡಿದ್ರು, ತಿರ್ಗಾ ಈಚೇರಿ ಆಚೇರಿ ಎಲ್ಲ ಜಂಗಲ್ಲು ಪಂಗಲ್ ಎಲ್ಲ ಕತ್ತರಿಸೋರು ಸರ್. ಈಗ ಬಿಜೆಪಿ ಮುಖಂಡರು ಮನ್ಮೂಲ ನಿರ್ದೇಶಕರಾದ ಸಾದಳಲು ಸ್ವಾಮಿಯವರಿಗೆ ಜನ್ಮದಿನದ ಶುಭಾಶಯಗಳು. ದೇವರು ನಿಮಗೆ ಆರೋಗ್ಯ, ಐಶ್ವರ್ಯ, ಅಧಿಕಾರ ಮತ್ತು ಆರೋಗ್ಯವನ್ನು ಕಲ್ಪಿಸಲಿ ಎಂದು ಪ್ರಾರ್ಥಿಸುತ್ತೇವೆ. ಪಟೇಲ್ ಲಕ್ಷ್ಮೇಗೌಡ, ಎಂಪಿಸಿಎಸ್ ಅಧ್ಯಕ್ಷರು, ಅಡಿಲವಾಗಿಲು, ಡಾಬಾ ಕಿಟ್ಟಿ ಹಾಗೂ ಕೆಟಿ ನವೀನ್ ಕುಮಾರ್. ಯಾರೂ ಬರ್ತಾ ಇಲ್ಲ. ಸಂಬಳದಂತೂ ಸಂಬಳ ಕೊಡ್ತಾ ಇದ್ದೀರಿ, ಕೆಲಸ ಮಾಡ್ತಾ ಇಲ್ಲ ಅವರು. ಸರಿಯಾ? ಇಷ್ಟೇ ಕೆಲಸ ಮಾಡ್ತಾ ಇಲ್ಲ ನೀರಾವರಿ ಇಲಾಖೆಯವರು. ಆಮೇಲೆ ಇದು ಕಾಲುವೆಗಳಲ್ಲಿ ಎಲ್ಲ ಕಸ ಹಾಕ್ತಾರೆ ಅಂತ ಕೇಳ್ಪಟ್ಟಿದೀವಲ್ಲ, ನೀವೇನಂತೀರಿ? ಅದು ಹಾಕ್ಬಾರ್ದು ಸರ್. ಎಲ್ಲಿ ಹಾಕ್ತಾರೆ ಎಲ್ಲಿ ಬಿಡ್ತಾರೆ ಅಂತ ಗೊತ್ತಿಲ್ವಲ್ಲ. ಹಂಗಾಗದೆ ಏಕ್ಸುನ ಹಾಕ್ತಾ ಇದಾರೆ ಅಂತ ನೀವು? ಏಕ್ಷ ಫುಲ್ ಹಳ್ಳಿಗಳಲ್ಲೂ ಆಗ್ತಾ ಇದಾರೆ, ಸಿಟಿಗಳಲ್ಲೂ. ಹಳ್ಳಿಗಳು ಅತ್ತಾಗ ಹೋಗಿಲ್ಲ ಸರ್. ನಮ್ಮ ಏನಿದ್ರು ಆ ಜೈಲ್ಖಾನಿ ರೋಡ್ ಅದ ನೋಡಿ, ಅಲ್ಲಿ ಗಂಟ ಹೋಯ್ತೀವಿ ಅಷ್ಟೇ. ಆಗ್ತಾ ಇದ್ರೆ ಕಸನ ಹಾಕ್ತಾವ್ರೆ. ಒಂದಪ್ಪ ಚೆಕಪ್ ಮಾಡ್ಕೋಗಿ ಸರ್. ಇವು ಇನ್ನೇನೇನು ಹಾಕ್ತಾರೆ ಅಲ್ಲಿಗೆ? ಕಸ ಪಸ ಅದೇನು ಹಾಕ್ತಾರೆ ನಿಮ್ಗೆ ಗೊತ್ತಾ? ಚೀಲ ಪಾದ ಅವು ಎಲ್ಲ ಒತ್ಕೊಬಂದು ಹಾಕ್ತಾರೆ. ಎಲ್ಲ ಹಾಕ್ತಾರೆ. ವಿದ್ಯಾವಂತರ ಮಾಡ್ತಾರೆ, ಎಲ್ಲ ವಿದ್ಯಾವಂತರೇ. ನಿಮ್ಮ ಹೆಸರು? ಸೋಮಣ್ಣ ಅಂತ. ಅವ್ರೆ ಮಳೆ ಕೊಪ್ಪಳವ್ರು ಸೌಡೆಗಳವ್ರೆ. ಆದ್ರೆ ಒಂದ್ ದಿವಸ ಕಾವಲಿ ಕ್ಲೀನ್ಗೂ ಬರೋದಿಲ್ಲ. ಇಲ್ಲಿ ಮುಳ್ತಂತಿಗೆ ಇದ್ರಂಬು ಉಗ್ನಿ ಅಂಬು ಅಪ್ಕೊಂಡು ಇಲ್ಲಿ ಎಲ್ಲ ಬಂದಿತ್ತು. ಆಗ ಜನಗಳೇ ಬೆಂಕಿ ಹಾಕಿ ಇಲ್ಲೆಲ್ಲ ಬೇಯಿಸ್ರು. ಆಮೇಲೆ ಏನು ಸತ್ಯ ಒಸಿ ಇರಲಿಲ್ಲ ನೋಡಿ. ಆ ಮನೆಯವರೇ ಬೆಂಕಿ ಹಾಕಿ ಪಾಪ ಬೇಯಿಸಿ ಎಲ್ಲ ಬೆಂದೋಯ್ತು. ಒಂದು ದಿವಸ ಕಾವಲಿ ಗಲೀಜಿರಲಿ, ಕಟ್ಕೊಂಡಿರಲಿ, ಏನೇ ಆಗಿರಲಿ, ಅವ್ರು ಯಾವತ್ತು ಕಾವಲಿ ನೋಡೋಕ್ಕೂ ಬಂದಿಲ್ಲ, ಕ್ಲೀನ್ ಮಾಡೋಕ್ಕೂ ಬಂದಿಲ್ಲ. ಸತ್ಯ ಬೆಳ್ಕೊಂಡ್ರು ಇಲ್ಲ, ಏನೂ ಇಲ್ಲ. ಅವ್ರದ್ದು ಸಂಬಳ ತಕಣ ಅಟ್ಟಿಲ್ ಮನಿ ಕಣ ಎಣ್ಣೆ ಹೊಡಿಯೋಣ ಆ ಕೆಲಸದಲ್ಲಿ ಅವ್ರೆ. ಬಾತ್ರೂಮು ಮಳೆ ಕೊಪ್ಪಳಲ್ಲಿ ಕಾವಲಿಗೆ ಬಿಟ್ಟವ್ರೆ. ಇಲ್ಲೂ ಏಕ್ಸ ಹೋದಂಗೆ ಎಲ್ಲ ಕಾವಲಿಗೆ ಬಿಟ್ಬಿಟ್ಟವ್ರೆ. ರೀಸರ್ಚ್ ಮಾಡೋದು ಮತ್ತೆ ಎಮ್ಮೆ ಉಚ್ಚೆ, ಗಂಡ್ಲದ ಉಚ್ಚೆ ಎಲ್ಲನೇ. ಹೃದಯವಂತ ನಾಯಕ ಮನ್ಮೂಲ ನಿರ್ದೇಶಕ SP ಸ್ವಾಮಿಯವರಿಗೆ ಜನ್ಮದಿನದ ಶುಭಾಶಯಗಳು. ದೇವರು ನಿಮಗೆ ಆರೋಗ್ಯ, ಐಶ್ವರ್ಯ, ಆಯಸ್ಸು ಹಾಗೂ ಅಧಿಕಾರವನ್ನ ಕಲ್ಪಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ಶುಭ ಕೋರುವವರು ಮನು ಮಾದರಹಳ್ಳಿ. ತೀರಾ ಜನಗಳು ಕುಡಿಗೂ ಉಪಯೋಗಿಸ್ತಾರೆ ಕೆಳಗಡೆ ಮಂಡ್ಯದಲ್ಲಿ. ಮ್ಯಾಗಿಂದ ಬರೋದು ನೋಡಿದ್ರೆ ನಾವು ಬಟ್ಟೆ ಒಗಿಕ್ಕೆ ಅಲ್ಲಿ ಪಾತ್ರೆ ಬೆಳಗೋಕೆ ಅಲ್ಲಿ ಅಸಹ್ಯ ಆಯ್ತದೆ. ನಮ್ಮ ಮನೇಲಿ ನನ್ನ ಮಕ್ಳುವೆ ಮಮ್ಮಿ ನಿಂದ ಅಮ್ಮಯ್ಯ ಅಂತೀನಿ ಕಾವಲಿ ಪಾತ್ರೆ ಬೆಳಗ್ಬೇಡ ಅಂತಾರೆ. ಮಳೆ ಕೊಪ್ಪಳ ತಕ್ಕ ಹೋದ್ರೆ ನೀವೇ ಕಣ್ಣಾರ ನೋಡ್ಬೇಕಣ್ಣ. ಮಳೆ ಕೊಪ್ಪಳಲ್ಲಿ ಫಸ್ಟ್ ಎಂಡೇಸಲ್ಲಿಯೇ ಕಾವಲಿಗೆ ಬಿಟ್ಟವ್ರೆ ನೋಡಿ, ಪೈಪ್ ಹಾಕಿ. ಆದರೆ ಕುಡಿ ನೀರಿಗೂ ಅಸಹ್ಯ ಆಯ್ತದೆ, ಪಾತ್ರೆ ಬೆಳಗೋಕ್ಕೂ ಅಸಹ್ಯ ಆಯ್ತದೆ ಅಣ್ಣ. ಉಚ್ಚೆ ಉಗ್ಳು ಎಲ್ಲ ಮ್ಯಾಗಿಂದ ಬರುವಾಗ ಆಮೇಲೆ ಎಣಗಳು ಬರ್ತವೆ. ಈಗ ಒಂದು 3 ತಿಂಗಳಲ್ಲಿ ಒಂದು ಎಣನೂ ಬಂದು ಇಲ್ಲೇ ತಡಕಂದಿತ್ತು. ಆಗ ಪೊಲೀಸ್ನವ್ರಿಗೆ ಫೋನ್ ಮಾಡಿ ಅವ್ರು ಬಂದು ಎತ್ತಿದ್ರು. ಎಣ, ಎಮ್ಮೆಕರ, ನಾಯಿ, ಕುರಿ ಮರಿ ಪ್ರತಿಯೊಂದು ಬರ್ತಾವೆ. ನಾಯಿಗಳಂತೂ ವಾರಕ್ಕೊಂದೊಂದು ಬರ್ತಾನೆ ಇರ್ತವೆ. ನಾಯಿ ಸೊತ್ತಾಗಿರುವ ಕಾವಲಿ ಒಳಗೆ ಹಾಕ್ಬಿಟ್ಟು ವಾರಕ್ಕೊಂದೊಂದು ನಾಯಿಗಳು ಬರ್ತಾ ಇರ್ತವೆ. ಆಮೇಲೆ ಇಲ್ಲೇ ಎಲ್ಲಾರು ತಡಕಂದಿದ್ರೆ ಅದು ಊದ್ಕೊಂಡು ನೀರು ವಾಸನೆ ಕುಡಿಯೋಕ್ಕಾಗೋದಿಲ್ಲ. ನಾವು ಗಮನಿಸಿ ಎಲ್ಲ ನೋಡಿ ಸೌಡೆಗಳಂತೂ ಸತ್ತೋಗವ್ರೆ ನಿಜವಾಗ್ಲೂ. ಇರೋದೇ ಹೇಳ್ತೀನಿ. ಅದಕ್ಕೇನು ಕಾವಲಿ ನೋಡ್ದೆ ಹೋದ್ಮೇಲೆ ಇನ್ನೇನಣ್ಣ
ಸರಿ ಸರಿ. ಈಗ ಬಂದು ದಿನ ಡೈಲಿ ಸೌಡೆಗಳು ಕೌಲಿ ಅಂತೆ ಮೇಗಿಂದ ಏನು ಹೋಗದೆ ಬಂದದೆ ಏನು ತಡಕಂದದೆ ಅಂತ ಸೈಕಲಲ್ಲಿ ಏಕ್ಸ ನೋಡ್ಕೋಗ್ಬೇಕು. ಆದರೆ ಅವರು ನೋಡು ಸೌಡೆಗಳಲ್ಲ. ಸ್ಕೂಟ್ರಿ ಅಲ್ಲಿ ಕನ್ನಡ ಏನೇ ಅಲ್ಲಿ ಮೇಲ್ಗಡೆಯಿಂದ ನಾಯಿ ತಡಕಂದಿದ್ದದ, ನರಿ ತಡಕಂದಿದ್ದದ, ಕುರಿ ತಡಕಂದಿದ್ದಾವ, ಏನು ಸತ್ತಿದ್ದಾವು, ಬಟ್ಟೆಗಳ ಬುತ್ತಿಗಳ ಕಟ್ಟಿ ಕಟ್ಟಿ ಕವಲಿಗೆ ಬಿಡ್ತಾರೆ. ಅವೆಲ್ಲ ಕೊಳ್ತಿರ್ತವೆ. ಆ ನೀರ ಮಂಡ್ಯದ ಜನ ಉಪಯೋಗಿಸ್ತಾರೆ. ನಿಮ್ಮ ಹುಟ್ಟುಹಬ್ಬ, ಮಕ್ಕಳ ನಾಮಕರಣ ಮೊದಲಾದ ಸಡಗರದ ಸಮಾರಂಭಗಳಿಗೆ ರಂಗು ನೀಡಲಿದೆ ರೈನ್ಬೋ ಕ್ರಿಯೇಷನ್ ಮಿನಿ ಪಾರ್ಟಿ ಹಾಲ್. ಜೊತೆಗೆ ಮೊಟ್ಟ ಮೊದಲ ಮೆಹಂದಿ ಸ್ಟುಡಿಯೋ ಆರಂಭಿಸಿದ್ದು ನಿಮ್ಮ ಕೈಗಳ ಅಂದ ಹೆಚ್ಚಿಸಲು ಆರೋಗ್ಯಕರವಾದ ಮೆಹಂದಿಯೊಂದಿಗೆ ನುರಿತ ತಂಡ ಸಜ್ಜಾಗಿದೆ. ಹಾಗಿದ್ರೆ ಮತ್ತ್ಯಾಕೆ ತಡ, ಬನ್ನಿ. ವಿದ್ಯಾನಗರ 2ನೇ ಕ್ರಾಸ್, ಬಾಂಬೆ ಟೀ ಶಾಪ್ ಮೇಲಿನ ಅಂಗಡಿ, ಸ್ಟೇಡಿಯಂ ರಸ್ತೆ, ಮಂಡ್ಯ. ನಮ್ಮ ಮೊಬೈಲ್ ನಂಬರ್ 8861373267. ಅವೆಲ್ಲನೇ ಸೌಡೆಗಳು ತಾನೇ ಸಂಬಳ ತಕ್ಕೋರು ಮಾಡ್ಬೇಕಾಗಿರೋದು. ಆ ಬಿಸಾಕಿರೋ ಬಟ್ಟೆಗಳ್ನು ಎತ್ಕೊಬಂದು ತೆವ್ರಿ ಏರಿ ಮೇಕ್ ಹಾಕ್ತಾರೆ. ಆ ಕಾವಲಿ ಒಳಗೆ ನೋಡಿ ಅಲ್ಲಿ ಏನಾರ ಹೋಗ್ಕಾದದು ಹೆಂಗೆ ಆ ಕಡೆ ಈ ಕಡೆಗೆಲ್ಲ ಅಂಟ್ಕೊಂಡದಲ್ಲ. ಆದರೆ ಸೌಡೆಗಳು ಒಂಚೂರೂ ಇದು ಮಾಡೋದಿಲ್ಲ. ನಮ್ಮ ಹೆಸರು ಭಾರತಿ ವೆಂಕಟೇಗೌಡ ಅಂತ, ಕಿರ್ಗಂದೂರು. ತಾತ, ಹೇಳಿ. ನೀರೆಲ್ಲ ಮೊದಲು ಅಷ್ಟು ಚೆನ್ನಾಗಿತ್ತು, ಎಲ್ಲ ಗಲೀಜು ಕಾಣ್ತದಲ್ಲ, ಅದಕ್ಕೇನು ಕಾರಣ? ಅದಕ್ಕೆ ನಾಯಿ ನರಿ ಕೌಲಿ ಈ ಬಜ್ಜದ ಕೌಲಿ ಹೆಸರು. ಇನ್ನು ಮಂಡ್ಯದ ಜನ 12 ಜನ ಇಂಡಿಯಾದಿಲ್ಲ. ಈ ಸಾವಿರ ದೊಡ್ಡ ಕರು ಕಾಸು ಅದಕ್ಕೆ ಬತ್ನ ಇಂಥ ಮೋಸ್ಕರ ಮಕ್ಕಳು ನೋಡಿ ಇವರು ಅದೇ 30,000 ಸಂಬಳ ಅವ್ರಿಗೆ ಮಗ ಇವಾಗ ಅಂದ್ರೆ ಸಂಬಳ ತಗೋತಾರೆ, ಕೆಲಸ ಮಾಡಲ್ಲ. ನೋಡ್ರಿ. ಸರಿ 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 ತಾತ. ಆಗಿನ ಕಾಲದಕ್ಕೂ ಈಗಿನ ಕಾಲದ ಜನಕ್ಕೆ ಏನು ವ್ಯತ್ಯಾಸ? ಅದೇ ಸಹ ನಾನು 130 ರೂಪಾಯಿ ಸಂಬಳ ಸಾವಿರ ಮಾಡಿ ನಾನು 2 ವರ್ಷ 3 ಸಂಬಳ ಬಿಟ್ಟಿದೆ. ಅದೇ ಇಂಥ 12 ಸಂಬಳ ಇವತ್ತು ಇಂಥ ಇನ್ನೂ ಬೈತಾರೆ ಯಾಕಿಲ್ಲ ಅಂತ. ಸರಿ ತಾತ. ಬೇಗ ಎಲ್ಲಿ ನಾನು ಲೀಸ್ಟ್ ಮಾಡಿ ಹೇಳ್ತೀನಿ. ಇಂಥ ಇದು ಎಂಥ ಇದೆಲ್ಲ ಕ್ವಾಲಿಟಿ ಬರೋದ ಇದೆಲ್ಲ ಎತ್ತುಗಳ ನೀರು. ಹೌದು ಹೌದು. ಹಾಂ ಅಲ್ಲಿ ಅಡ್ಗಳ ಅವರೆಲ್ಲ ಕಟ್ಟೋರೆ ಅವ್ರು ತೊಗೊಳೋರೆ. ಅದಕ್ಕೋಸ್ಕರ ಇಂಥ ನಿಯಮಕ್ಕೆ ಸರ್ಕಾರ ಎರಡಬೇಕು ಸರ್ಕಾರಕ್ಕೆ. ಅದನ್ನು ನೋಡಿದ್ರೆ ಅದು ಕುಡಿಬೇಕು ಅನ್ನಿಸ್ತಿತ್ತು. ಈಗ ಅದು ಏನಾಗೈತೆ ಅಂತಂದರೆ ಎಷ್ಟು ಕಲುಷಿತ ಆಗೈತೆ ಅಂತ ಅದು ಹೇಳೋಕ್ಕಾಗಲ್ಲ. ಆ ರೀತಿ ಕಲುಷಿತ ಆಗೈತೆ. ಬಾತ್ರೂಮ್ ಪೈಪ್ಗಳಾಗಲಿ, ಕಸ ಎಸೆಯೋದಾಗಲಿ ಪ್ರತಿಯೊಂದು ಕಾಲುವೆ ನೀರಿಗೆ ಬಿಡ್ತಾವ್ರೆ. ಎಮ್ಮೆ ತೊಳೆಯೋದು, ದನ ತೊಳೆಯುವಂಥದ್ದು, ಆಮೇಲೆ ಅಲ್ಲಿ ನಾಯಿ ಸುತ್ತೋಗಿದ್ರೆ ಆ ನಾಯಿನ ತೆಗೆದು ಕಾಲುವೆಲಿ ಹಾಕುವಂಥದ್ದು, ಆ ರೀತಿ ಎಲ್ಲನೂ ಮಾಡಿ ಈ ನೀರನ್ನ ಹಾಳು ಮಾಡ್ತಾವ್ರೆ. ಈ ಅಧಿಕಾರಿಗಳು ನೀವೇನಾದ್ರು ಅಂತ ಕ್ರಮ ತಗೊಂಡು ರೈತರಿಗೆ ಒಳ್ಳೆ ಥರದಲ್ಲಿ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ನಾವು ಕೇಳ್ಕೊತೀವಿ. ನಿಮ್ಮ ಹೆಸರು? ನಮ್ಮ ಹೆಸರು ಕಿರಣ್, ಮಂಡ್ಯ. ಕಾಲುವೆ ನೀರು ಕಲುಷಿತಗೊಂಡಿರೋ ಬಗ್ಗೆ ಸುಮಾರು ಜನ ಬಹಳ ಸವಿಸ್ತಾರವಾಗಿ ಆ ಒಂದು ಪ್ಲಾಸ್ಟಿಕ್ ಇರ್ಬೋದು, ಯಾವ್ಯಾವ ರೀತಿ ಹೇಗೆ ಏನೇನು ಪದಾರ್ಥಗಳನ್ನು ಹಾಕಿ ನೀರನ್ನು ಕಲುಷಿತಗೊಂಡಿದೆ ಎನ್ನುವಂಥ ಮಾತುಗಳನ್ನು ಭಾಳ ಚೆನ್ನಾಗಿ ಮಾತಾಡಿದ್ದಾರೆ. ಕ್ಯಾಮರಾ ಪರ್ಸನ್ ಸಂತೋಷ್ ಜೊತೆ ನಾನು ನಿಮ್ಮ ನಾರಾಯಣ ಸ್ವಾಮಿ. ನಿಮ್ಮ ಪುಟಾಣಿಗಳ ಭವಿಷ್ಯಕ್ಕೆ ಅತ್ಯುತ್ತಮ ವೇದಿಕೆ ಫಸ್ಟ್ ಕ್ರೈ ಇಂಟೆಲಿಟಾಟ್ಸ್. 21ನೇ ಶತಮಾನದಲ್ಲಿ ಎಲ್ಲವೂ ವೇಗ. ಮಕ್ಕಳ ಬಾಲ್ಯದ ಬೆಳವಣಿಗೆ ಅವರ ಭವಿಷ್ಯದ ಪ್ರಮುಖ ಅಂಗ. ಮಕ್ಕಳ ಮನಸ್ಸು ವಿಕಾಸಗೊಳ್ಳಲು ಅಗತ್ಯ ಇರುವ ಎಲ್ಲ ತರಬೇತಿಗಳನ್ನು ಮನಮುಟ್ಟುವಂತೆ ನೀಡಲು ಸಮರ್ಪಕ ಶಿಕ್ಷಕರಿಂದ ನಮ್ಮಲ್ಲಿದೆ. ನಿಮ್ಮ ಮಕ್ಕಳ ಭವಿಷ್ಯ ರೂಪಿಸುವುದೇ ನಮ್ಮ ಆದ್ಯ ಕರ್ತವ್ಯ. ನಮ್ಮಲ್ಲಿ ಪ್ರತಿ ಮಕ್ಕಳ ಮೇಲೆ ತೀವ್ರ ನಿಗಾ ಇಡಲಾಗುವುದು. CCTVಯನ್ನು ಅಳವಡಿಸಲಾಗಿದೆ. ನಿಮ್ಮ ಮಕ್ಕಳಿಗೆ ಉತ್ತಮ ಭವಿಷ್ಯ ರೂಪಿಸುವ ಬಗ್ಗೆ ನೀವು ಯೋಚಿಸಿದ್ದೀರಲ್ವಾ? ತಡೆ ಯಾಕೆ? ಬನ್ನಿ, ಫಸ್ಟ್ ಕ್ರೈ ಇಂಟೆಲಿಟಾಟ್ಸ್ ಪ್ರೀ ಸ್ಕೂಲ್ ಡೇ ಕೇರ್. ಅದೆಲ್ಲಿದೆ ಅಂತೀರಾ? ಇಲ್ಲೇ ಮಂಡ್ಯದ ಅಶೋಕನಗರದ 1ನೇ ಕ್ರಾಸ್ನಲ್ಲೇ ಇದೆ, ಮಲ್ನಾಡ್ ಹೋಟೆಲ್ ಪಕ್ಕ. ಸಂಪರ್ಕಿಸಿ. ನಮ್ಮ ಮೊಬೈಲ್ ನಂಬರ್ 9035275999.